ಅತ್ಯಾಚಾರ ಮಾಡಿದವರು ಈಗ ನಮ್ಮ ಎದುರುಗಡೆ ರಾಜರೋಷವಾಗಿ ತಿರುಗ್ತಿದ್ದಾರೆ. ಅತ್ಯಾಚಾರ ಯಾರು ಮಾಡಿದ್ದಾರೆ ಅಂತ ಹೆಸರು ಎತ್ತಿದವರನ್ನು ಈಗ ಜೈಲಿಗೆ ಹಾಕುವ ಕೆಲಸ ನಡೀತಿದೆ ಇಲ್ಲಿ. ಅದು ನಮಗೆ ಭಾಳ ಬೇಸರ ಇರುವ, ನಾವು ಈ ಭಾರತ ದೇಶದಲ್ಲಿ ಇದೀವೋ ಇಲ್ಲ ಅನ್ನುವಂಥ ನಮಗೀಗ ಮನಸ್ಸಲ್ಲಿ ಒಂದು ದೊಡ್ಡ ಒಂದು ಆಘಾತ ಆಗಿಬಿಟ್ಟಿದೆ. ಆದರೆ ಇಲ್ಲಿ ನಮ್ಮ ಗಾಂಧೀಜಿ ಹೇಳ್ತಾರೆ, ನಮ್ಮ ದೇಶ ರಾತ್ರಿ 12 ಗಂಟೆ ಆದಾಗ ಒಂದು ಹೆಣ್ಣು ಮಗು ಹೋದಾಗ ರಾಮರಾಜ್ಯ ಆಗ್ತದೆ ಅಂತೇಳಿ. ಇದು ಹಗಲೊತ್ತಲ್ಲಿ ಸೌಜನ್ಯ ಅನ್ನೋ ಒಂದು ಹುಡುಗಿಯನ್ನು ಇವರು ಕಿಡ್ನಾಪ್ ಮಾಡಿ ತಗೊಂಡೋಗಿ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಲೆ ಮಾಡಿ ಅದರಲ್ಲಿ ಇನ್ನೂ ಏನೇನೋ ಒಂದು ಕೆಲಸ ಎಲ್ಲ ಮಾಡಿದೆ. ಅದನ್ನು ನಮಗೆ ಹೇಳೋಕ್ಕಾಗಲ್ಲ, ಆ ರೀತಿಯ ಒಂದು ಭೀಕರತೆ ನಡೆದಿದೆ ಅದರಲ್ಲಿ. ಇವಾಗ ನೋಡಿದರೆ ಹೋರಾಟ 13 ವರ್ಷದಿಂದ ನಿರಂತರ ಹೋರಾಟ ಮಾಡಿದಂಥ ನಮ್ಮ ಮಹೇಶನನ್ನು ಒಳಗಾಕುವಂಥ ಒಂದು ಪಿತೂರಿ ಈಗೊಂದು ರಾಜಕೀಯ ಪಕ್ಷದವರೆಲ್ಲ ಸೇರಿಕೊಂಡು ಮಾಡ್ತಾರೆ ಅಂತ ನಾವು ಇದನ್ನು ಆರೋಪ ಮಾಡ್ತೀವಿ ಸರ್. ಬಂಧುಗಳೇ, ಇವತ್ತು ನಮ್ಮ ಸೌಜನ್ಯ ಅವರ ಮಾವರವರು ನಮ್ಮ ಜೊತೆಗಿದ್ದಾರೆ, ಅದೇ ಜೊತೆ ಸೌಜನ್ಯನ ಅಜ್ಜ ಕೂಡ ಜೊತೆಗಿದ್ದಾರೆ. ಅವರ ಕುಟುಂಬದಲ್ಲಿ ನಡೆದಂತಹ ಆ ದುರ್ಘಟನೆಯಿಂದಾಗಿ ತುಂಬ ನೊಂದಿದ್ದಾರೆ. ಅವರಿಗೆ ಬೆಂಬಲ ನೀಡಿದಂತಹ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಇಂದು ಬಂಧನ ಮಾಡುವಂಥ ಕೆಲಸ ನಡೆದಿದೆ. ಸರ್, ನಿಮ್ಮ ಪ್ರಕಾರ ಹೇಗೆ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನಾಗುವಂಥ ಸಾಧ್ಯತೆ ಇದೆ ಹೇಗೆ? ಈಗ ಗಂಟೆ ಸುಮಾರು 7 ಗಂಟೆ ಆಗ್ತಾ ಇದೆ, ಈಗ ಏನಾಗ್ತಿದೆ ಇಲ್ಲಿನ ಸ್ಥಿತಿ ಸರ್? ಇವಾಗ ಇವತ್ತೇನು ಅಲ್ಲಿ 2 ದಿವಸ ಮುಂದಕ್ಕೆ ಇಟ್ಟಿದ್ದಾರೆ, ಆದರೆ ಶನಿವಾರ ಅಂತೂ ಪಕ್ಕ ಜಾಮೀನು ಆಗುತ್ತೆ ಅನ್ನೋ ವಿಶ್ವಾಸ ನಮಗಿದೆ ಸರ್. ಯಾಕಂದ್ರೆ ನಾವು ಹೇಳುವಂಥದ್ದು ಇವರೇನು ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ದಲ್ಲ. ಈಗ ಅತ್ಯಾಚಾರ ಮಾಡಿದವರು ರಾಜರೋಷ ತಿರುಗ್ತಿದ್ದಾರೆ. 13 ವರ್ಷದಲ್ಲಿ ಈ ಕಾನೂನಿನವರಿಗೆ ಅವರನ್ನು ಹಿಡಿದು ಅದಕ್ಕೆ ಕಾನೂನಿನ ಅಡಿಯಲ್ಲಿ ಅವರಿಗೊಂದು ಶಿಕ್ಷೆ ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ. ಈಗ ಒಂದು ಸಾಮಾಜಿಕ ಹೋರಾಟಗಾರ ಒಂದು ಸೌಜನ್ಯನಿಗೆ 13 ವರ್ಷದಿಂದ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಎಲ್ಲ ಇವರ ವಿಚಾರಧಾರೆಗಳನ್ನೆಲ್ಲ ಸೌಜನ್ಯ ಹೋರಾಟಕ್ಕಾಗಿ ಇವರು ಧಾರೆ ಹಿಡಿದಂಥ ಒಂದು ಮಹಾನ್ ವ್ಯಕ್ತಿ, ನಮ್ಮ ದೇಶ ಕಂಡಂಥ ಒಂದು ಅಪ್ರತಿಮ ಒಬ್ಬ ವ್ಯಕ್ತಿ ಅಂತ ನಾವು ಹೇಳಲಿಕ್ಕೆ ಈ ವಿಚಾರದಲ್ಲಿ ನಾವು ಸಂತೋಷ ಪಡ್ತೀವಿ ಸರ್. 13 ವರ್ಷದಿಂದ ಈ ಕೇಸನ್ನು ಜೀವಂತವಾಗಿಟ್ಟಂತ ಮಹೇಶ್ ಶೆಟ್ಟಿ ತಿಮರೋಡಿ ಅವರನ್ನು ಇಲ್ಲಿ ತನಕ ಬಂಧನ ಮಾಡುವಂತ ಕೆಲಸ ಆಗಿಲ್ಲ, ಏಕೆ ಇವತ್ತು ಈ ತರದ ಸ್ಥಿತಿ ಬಂತು? ಏನಾಯ್ತು ಸರ್? ಇಲ್ಲ, 13 ವರ್ಷದಿಂದ ನಿರಂತರವಾಗಿ ಈ ಪ್ರಯತ್ನ ಮಾಡ್ಕೊಂಡು ಬಂದಿದ್ದಾರೆ, ಆದರೆ ಯಾವುದಲ್ಲೂ ಕೂಡ ಅವರಿಗೆ ಸಾಧ್ಯ ಆಗಲಿಲ್ಲ. ಆದರೆ ಇವಾಗ ಎಲ್ಲ ರಾಷ್ಟ್ರೀಯ ಪಕ್ಷಗಳೆಲ್ಲ ಸೇರ್ಕೊಂಡ್ಬಿಟ್ಟು ಇವು ಹೇಗಾದರೂ ಮಾಡಿ ಒಂದು 2 ದಿವಸ ಆದರೂ ಇವರನ್ನು ಜೈಲಿಗೆ ಹಾಕಲೇಬೇಕು ಅನ್ನುವಂಥ ಪ್ರಯತ್ನವನ್ನು 1 ವಾರದಿಂದ ಮಾಡ್ತಿದ್ದಾರೆ. ಎಲ್ಲ ಸುಳ್ಳು ಕೇಸ್ಗಳನ್ನು ಸೃಷ್ಟಿ ಮಾಡುವಂಥದ್ದು ಎಲ್ಲ ನಡೀತಿದೆ. ಅದು ಈಗ ಮಾಧ್ಯಮದಲ್ಲಿ ನಾವು ನೋಡಿದ್ದೀವಿ, ರಾಜ್ಯದ ಜನ ಕೂಡ ನೋಡ್ತಿದ್ದಾರೆ. ಹಾಗಾದರೆ ಇದರಲ್ಲಿ ಏನೋ ಒಂದು ಷಡ್ಯಂತ್ರ ನಡೆದಿದೆ ಸರ್. ಆದಷ್ಟು ಬೇಗ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಜಾಮೀನು ಆಗಲಿ ಅನ್ನುವಂತಹ ಆಶಯದೊಂದಿಗೆ ಆದಿತ್ಯ ಕಿರಣ್ ಕ್ರಿಯೇಷನ್ಸ್.